Hello students, welcome to all of you for this video session number 4. In the last 3 video sessions, we have discussed on how to compute the assessable value of the goods. In the last class, I have given you 3 questions to practice. So I want all of you to practice this and be ready with the next problems. All those questions are very important for your examination point of view. Okay, in this class, I am going to work out 2 more problems in which the direct FOB will be given. In this case, how it has to be calculated, that is what we are going to learn in this class. ಹಿಂದಿನ ಕ್ಲಾಸ್ ಅಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ಅಂತ ಕೊಟ್ಟಿರ್ತಾ ಇದ್ದ, ಡೈರೆಕ್ಟ್ ಆಗಿ FOB ವ್ಯಾಲ್ಯೂ ಅಂತ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ತಗೊಂಡು ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್ ಮತ್ತೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅಥವಾ ಬೇರೆ ಏನೋ ಎಕ್ಸ್ಪೆಂಡಿಚರ್ ಇದ್ರೆ ಆಡ್ ಮಾಡ್ತಾ ಇದ್ವಿ. ಆಮೇಲೆ ನಮಗೆ FOB ವ್ಯಾಲ್ಯೂ ಬರ್ತಾ ಇತ್ತು. ಆಮೇಲೆ ತದನಂತರ ಇನ್ಶೂರೆನ್ಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಬಿಟ್ಟು ನಾವು ಆಡ್ ಮಾಡ್ತಾ ಇದ್ವಿ. ಆಮೇಲೆ ಕಾಸ್ಟ್ ಇನ್ಶೂರೆನ್ಸ್ ರೈಟ್ ಅಥವಾ ಅಸೆಸಬಲ್ ವ್ಯಾಲ್ಯೂ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ವಿ. ಈ ಕ್ಲಾಸ್ ಅಲ್ಲಿ ಡೈರೆಕ್ಟ್ ಆಗಿ ಅವನು ಏನ್ ಮಾಡಿದಾನೆ ಅಂದ್ರೆ ಡೈರೆಕ್ಟ್ಲಿ ಹಿ ಹ್ಯಾಸ್ ಗಿವನ್ FOB ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ಸೊ ಇನ್ ದಟ್ ಕೇಸ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ಅಂಡ್ ಹೌ ಇಟ್ ಹ್ಯಾಸ್ ಟು ಬಿ ಡನ್. ನೋಡಿ, ABC has imported goods from USA at a cost of 19,000 FOB. ನೋಡಿ, ಇಂಪೋರ್ಟ್ ಮಾಡಿದ್ದಾನೆ ಅಮೆರಿಕದಿಂದ $19,000 ಅವನು ಕೆಲವೊಂದು ಗೂಡ್ಸ್ ಅನ್ನು ಅವನು ಇಂಪೋರ್ಟ್ ಮಾಡಿದ್ದಾನೆ. ಅದು FOB ಅಂತ ಅವನು ಹೇಳ್ಬಿಟ್ಟಿದ್ದಾನೆ. therefore directly you can take it as FOB, ಫ್ರೈಟ್ ಆನ್ ಬೋರ್ಡ್ ಅಂತ ನೀವು ಡೈರೆಕ್ಟ್ ಆಗಿ ನೀವು ಇಲ್ಲಿ ತಗೊಳ್ಬಹುದು. ಆಮೇಲೆ ಇನ್ಶೂರೆನ್ಸ್, ಟ್ರಾನ್ಸಿಟ್ ಇನ್ಶೂರೆನ್ಸ್ ಅಂತ ಹೇಳಿದ್ದಾನೆ. ಸಿ, ಟ್ರಾನ್ಸಿಟ್ ಇನ್ಶೂರೆನ್ಸ್ ಇನ್ಕರ್ಡ್ ಇನ್ ಅಮೆರಿಕಾ, ದಟ್ ಈಸ್ ಮೆನ್ಷನ್ಡ್ ಇನ್ ಅಮೆರಿಕನ್ ಡಾಲರ್. ಸೊ ಅಲ್ಲೇ ಇನ್ಕರ್ ಆಗಿದೆ. ಹಾಗಾಗಿ ವಿ ಆರ್ ಗೋಯಿಂಗ್ ಟು ಟೇಕ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು $1,900 ಅಂತ ಇಲ್ಲಿ ವ್ಯಾಲ್ಯೂ ಆಫ್ ಫಾರಿನ್ ಕರೆನ್ಸಿ ಅಂತ ಇದೇ ಕಾಲಮ್ ಅಲ್ಲಿ ನಾವು ತೋರಿಸ್ಕೊಳ್ಬೇಕು. ನೆಕ್ಸ್ಟ್ ಇನ್ಶೂರೆನ್ಸ್ ಎಕ್ಸ್ಕ್ಯೂಸ್ ಮಿ ಕಮಿಷನ್ ಟು ಲೋಕಲ್ ಏಜೆಂಟ್. ನೋಡಿ, ಇಲ್ಲಿ ಕಮಿಷನ್ ಕೊಡ್ತಾ ಇದ್ದಾನೆ. ಇಲ್ಲಿ ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್ ಇನ್ ಇಂಡಿಯಾ. All types of commissions should be added while calculating assessable value except buying commission. Buying commission ಅದೊಂದು ಬಿಟ್ಟು ಬೇರೆ ರೀತಿಯ ಎಲ್ಲ ಕಮಿಷನ್ಸ್ ಅನ್ನ ಕೊಟ್ಟಿದ್ರೆ ನಾವು ಆಡ್ ಮಾಡ್ಕೊಳ್ಬೇಕು. ಅದು ಇಂಡಿಯನ್ ಕರೆನ್ಸಿ ಆಗಿರ್ಬೋದು ಅಥವಾ ಫಾರಿನ್ ಕರೆನ್ಸಿ ಆಗಿರ್ಬೋದು. ಸೊ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡೋದಕ್ಕೋಸ್ಕರ ಡೀಲ್ ಮಾಡಿರ್ತಾನೆ ಏಜೆಂಟ್. ಹಾಗಾಗಿ ನಾವು ಅವನಿಗೆ ಕಮಿಷನ್ ಕೊಡ್ಬೇಕಾಗತ್ತೆ. ಇಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ ಇದನ್ನ ನಾವು ತಗೊಳ್ಬೇಕಾಗತ್ತೆ. ಆಮೇಲೆ ಸೀ ಫ್ರೈಟ್ ಚಾರ್ಜಸ್. ನೋಡಿ, ಅವನು ಹೇಳ್ತಾ ಇದ್ದಾನೆ ಸೀ ಫ್ರೈಟ್ ಚಾರ್ಜಸ್ ಅಂತ ಹೇಳ್ತಾನೆ. ಏರ್ ಫ್ರೈಟ್ ಬೇರೆ. ಏರ್ ಫ್ರೈಟ್ ಬಂದ್ರೆ ನಾವೇನ್ ಮಾಡ್ತೀವಿ, 20% ಆಫ್ FOB ಆರ್ ಆಕ್ಚುಯಲ್ ಅಮೌಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ವಿಚ್ ಎವರ್ ಇಸ್ ಲೋಯರ್ ಅಂತ ನಾವು ತಗೊಂತೀವಿ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಡೈರೆಕ್ಟ್ ಆಗಿ ಅವನು ಸೀ ಫ್ರೈಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸಮುದ್ರದ ಮುಖಾಂತರ ಗೂಡ್ಸ್ ಅನ್ನು ಅವನು ಇಂಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ಆ ಕೇಸಲ್ಲಿ ನಾವೇನ್ ಮಾಡ್ಕೊಳ್ಬೇಕಾಗತ್ತೆ, ಡೈರೆಕ್ಟ್ ಆಗಿ ನಾವು ಅದನ್ನ ತಗೊಳ್ಬೇಕಾಗತ್ತೆ. ಅದಕ್ಕೆ ಏನು ನಾವು ಚೇಂಜಸ್ ಮಾಡಬಾರ್ದಾಗಿತ್ತು. You take directly as it is 5,500 while calculating the assessable value here. Packing charges ಹೇಳ್ತಾ ಇದ್ದಾನೆ. ಇಂಪೋರ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಪ್ಯಾಕಿಂಗ್ ಚಾರ್ಜಸ್ ಇನ್ಕರ್ ಆಗ್ಲೇ ಆಗುತ್ತೆ. ಸೊ ಅಂತಹ ಒಂದು ಪ್ಯಾಕಿಂಗ್ ಚಾರ್ಜಸ್ಗೆ ನಾವು ಅಸೆಸಬಲ್ ವ್ಯಾಲ್ಯೂ ನಲ್ಲಿ ಆಡ್ ಮಾಡ್ತೀವಿ ನಾವು ಇಲ್ಲಿ. ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್. ನಾನು ಮೊದಲೇ ಹೇಳಿದ್ದೆ, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ವಿಚ್ ಆರ್ ಇನ್ಕರ್ಡ್ ಶುಡ್ ಆಲ್ಸೋ ಬಿ ಕನ್ಸಿಡರ್ಡ್. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇದನ್ನು ಕೂಡ ಅಷ್ಟೇ, design and development charges. So this is also forms an important part of assessable value. Hence, while calculating the assessable value, the amount of $5,000 has to be added. Next, I'm going to discuss rate of exchange notified by Central Board of Excise and Customs. $1 equals to 58 rupees. ನಮಗೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಮಗೆ ಕಾಂಪಿಟೆಂಟ್ ಅಥಾರಿಟಿ ಅಥವಾ ಅದು ಅಪ್ರೋಪ್ರಿಯೇಟ್ ಅಥಾರಿಟಿ. ಸೊ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ಮಾಡ್ಬೇಕಂತಂದ್ರೆ ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಇಂಟು ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅದು ನಮಗೆ ಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಶುಡ್ಂಟ್ ಟೇಕ್ ಎನಿ ಅದರ್ ಅಥಾರಿಟೀಸ್. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅದು ನಮಗೆ ಕರೆಕ್ಟ್. ಸೊ ನಾವು assessable value in foreign currency multiplied by 58 ತಗೊಂತೀವಿ. ರೇಟ್ ಆಫ್ ಎಕ್ಸ್ಚೇಂಜ್ ಡಿಕ್ಲೇರ್ಡ್ ಆರ್ ಅನೌನ್ಸ್ಡ್ ಬೈ ದಿ ಇಂಪೋರ್ಟರ್ ಬ್ಯಾಂಕ್ ಅದನ್ನ ನಾವು ತಗೊಳ್ಬಾರ್ದು. ಸೊ ವಿ ಆರ್ ಬೀನ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದಿ assessable value with the help of all this information. ಸೊ ನಾವು ಇಲ್ಲಿ ಇಂಪೋರ್ಟ್ ಮಾಡೋಣ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಇಟ್ಸ್ ವೆರಿ ಈಸಿ ಟು ಕಂಪ್ಯೂಟ್ ದಿಸ್. ಲೆಟ್ ಮಿ ವರ್ಕ್ ಔಟ್ ದಿಸ್ ನೌ.
First solution, I have told you that I have drawn a format, computation of assessable value, particulars value in foreign currency. ಆಮೇಲೆ ಲಾಸ್ಟ್ ನಾವೇನ್ ಮಾಡ್ತೀವಿ, ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಅವ್ನು ಏನ್ ಹೇಳ್ತಾ ಇದ್ದಾನೆ, ಡೈರೆಕ್ಟ್ ಆಗಿ ಅವನೇ ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ಫ್ರಮ್ USA, ಡೈರೆಕ್ಟ್ ಆಗಿ ಹಂಗೆ ತಗೊಳ್ಬೋದು ನೀವು. ಕಾಸ್ಟ್ ಆಫ್ ಗುಡ್ಸ್ ಇಂಪೋರ್ಟೆಡ್ ಫ್ರಮ್ US ಅಂತ ನೀವು ಡೈರೆಕ್ಟ್ ಆಗಿ ತಗೊಳ್ಬೋದು. ಇಲ್ಲಿ ಅವನು ಏನ್ ಮಾಡಿದಾನೆ, ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾನೆ. ದೆನ್ ಯು ರೈಟ್ ಇನ್ ದಿಸ್ ಕಾಲಮ್ $19,000. ಸರಿ, ಇದಕ್ಕೆ FOB ಅಂತಾನೆ ಟ್ರೀಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ FOB ಅಂತ ನಾವು ಟ್ರೀಟ್ ಮಾಡೋಣ. ಅವನೇ ಕೊಟ್ಬಿಟ್ಟಿದ್ದಾನೆ, ರೈಟ್ ಆನ್ ಬೋರ್ಡ್ ಅಂತ ಹೇಳ್ಬಿಟ್ಟು ಡೈರೆಕ್ಟ್ಲಿ ಹೌ ಮಚ್ ಇಯರ್ಸ್ ಗಿವನ್ ಹಿಯರ್ 19,000. ಹಾಗಾಗಿ ನಾವಿಲ್ಲಿ $19,000 ನಾವಿಲ್ಲಿ ತಗೊಳ್ತೀವಿ. ಆಮೇಲೆ ಇದಕ್ಕೆ ಅಡಿಷನ್ಸ್ ನಾನು ಏನ್ ಹೇಳಿದ್ದೆ ಮೊದಲೇ, ಎಲ್ಲಾನು ಆಡ್ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳಿದ್ದೆ. therefore add all these items, ಎಲ್ಲ ಐಟಮ್ಸ್ ಅನ್ನು ನಾವಿಲ್ಲಿ ಆಡ್ ಮಾಡಬೇಕಾಗುತ್ತೆ. therefore add all those items which I have told you. Number 1, transport insurance $1,900. transport insurance $1,900. ಹಂಗೆ ತಗೊಳ್ಳಿ ನೀವು, $1,900. ನಂಬರ್ 2, ಪಾಯಿಂಟ್ ನಂಬರ್ 2 ಏನ್ ಹೇಳ್ತಾ ನಾವು, ಕಮಿಷನ್ ಟು ಲೋಕಲ್ ಏಜೆಂಟ್ ಇಂಡಿಯನ್ ರುಪೀಸ್ ಅಲ್ಲಿ ಇದೆ, ಅದು ಲಾಸ್ಟ್ ಅಲ್ಲಿ ನಾವು ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೀ ಫ್ರೈಟ್ ಚಾರ್ಜಸ್ ಯು ಟೇಕ್ ಆಸ್ ಇಟ್ ಈಸ್. ಸೀ ಫ್ರೈಟ್ ಚಾರ್ಜಸ್ ನಂಬರ್ 2, ಸಮುದ್ರದ ಮುಖಾಂತರ ಅವನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಸೀ ಫ್ರೈಟ್ ಚಾರ್ಜಸ್ So sea freight charges ಎಷ್ಟಿದೆ? Here we have $5,500 ತಗೊಳ್ಳಿ. ನೆಕ್ಸ್ಟ್ ಆಮೇಲೆ ಪಾಯಿಂಟ್ ನಂಬರ್ 3 ಇದೆ. ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್ $4,300 ತಗೊಳ್ಬಹುದು. ಪ್ಯಾಕಿಂಗ್ ಚಾರ್ಜಸ್ ಅವನು ಹೇಳ್ಬಿಟ್ಟಿದ್ದಾನೆ $4,300. ಸೊ ಹಾಗಾಗಿ ನಾವೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಡೈರೆಕ್ಟ್ಲಿ ನಾವು ತಗೊಳ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, we have most design and development charges. So design and development charges ಕೊಟ್ಟಿದ್ದಾನೆ. ಸೊ ಇದನ್ನ ಕೂಡ ನಾವಿಲ್ಲಿ we are going to consider when calculating assessable value. ಎಷ್ಟು ಕೊಟ್ಟಿದ್ದಾನೆ? $5,000 ಕೊಟ್ಟಿದ್ದಾನೆ. then you take as it is. ಸೊ ಮತ್ತೆ ಏನನ್ನ ಕೊಟ್ಟಿದ್ದಾನೆ, now nothing has been given. ಸೊ ರೇಟ್ ಆಫ್ ಎಕ್ಸ್ಚೇಂಜ್ ಮಲ್ಟಿಪ್ಲೈ ಮಾಡೋದಕ್ಕೋಸ್ಕರ, ಕನ್ವರ್ಟ್ ಮಾಡೋದಕ್ಕೋಸ್ಕರ ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ಡ್ ಬೈ ಇಂಪೋರ್ಟರ್ ಬ್ಯಾಂಕ್ ಅದು ನಮಗೆ ಬೇಕಾಗಿಲ್ಲ. ಹಾಗಾಗಿ ಇದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಟೋಟಲ್ ಮಾಡ್ತೀವಿ. ಇಲ್ಲಿ ಇದನ್ನ ನಾನು ಸಮ್ ಅಪ್ ಮಾಡ್ತೀನಿ. ಸೊ 35,700 ಬಂತು. ಇದಕ್ಕೆ ನಾವೇನಂತ ಹೇಳ್ತೀವಿ, ಕಾಸ್ಟ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಅಂತ ಹೇಳ್ತೀವಿ, CIF. ಅಥವಾ ನಾವೇನಂತ ಹೇಳ್ಬೋದು, ಇಲ್ಲಿ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಅಸೆಸಬಲ್ ವ್ಯಾಲ್ಯೂ ಅಂತ ನಾವು ಹೇಳ್ಬೋದು. ಇದು ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್. ಇದನ್ನ ನಾವು ಕನ್ವರ್ಟ್ ಮಾಡಿ ಆದ್ಮೇಲೆ ಅದು ನಾವೇನಂತೀವಿ, ಕನ್ವರ್ಟ್ ಮಾಡಿ ಆದ್ಮೇಲೆ ಅದು ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ಅಂತ ನಾವು ಹೇಳ್ತೀವಿ. ಫೈನ್, ಐ ಆಮ್ ಹೈಲೈಟಿಂಗ್ ದಿಸ್ is and then ಆಮೇಲೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ವೆರಿ ಸಿಂಪಲ್, ಐ ಹ್ಯಾವ್ ಟೋಲ್ಡ್ ಯು ದಟ್ ಜಸ್ಟ್ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ. ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಅಸೆಸಬಲ್ ವ್ಯಾಲ್ಯೂ ಇನ್ foreign currency into exchange rate declared by CBSE ಮಾತ್ರ ನಾವು ತಗೊಳ್ಬೇಕು. ಬೇರೆ ಯಾವ್ದನ್ನ ಒಂದು ರಿಸರ್ವ್ ಬ್ಯಾಂಕ್ ಆಗಿರಲಿ ಅಥವಾ ಬೇರೆ ಏನನ್ನ ಕೊಟ್ಟಿದ್ರೆ ನಾವು ತಗೊಳ್ಬಾರ್ದು. ಹಾಗಾಗಿ 35,700 ಇದೆ ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ ಇಂಟು
What is the rate declared here for exchange rate? $1 ಗೆ 58 ರೂಪಾಯಿ ಆಗುತ್ತೆ. ಹಾಗಾಗಿ ನಾನು 58 rupees ತಗೊಳ್ತೀನಿ ಇಲ್ಲಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ we are going to get the answer equals to ಮಾಡ್ತೀನಿ. Then ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ we are going to get this. Fine. Equals to multiplied by this one, we are going to get answer. So 20,70,600. Therefore 20,70,600 ನಾವಿಲ್ಲಿ ಹೇಳ್ತೀವಿ. ಇದಕ್ಕೆ ನಾವೇನ್ ಮಾಡ್ತೀವಿ, ಆಡ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಲೋಕಲ್ ಏಜೆಂಟ್ಸ್ ಕಮಿಷನ್ ಲಾಸ್ಟ್ ಅಲ್ಲಿ ಯಾಕಪ್ಪ ಆಡ್ ಮಾಡ್ತೀವಿ ಅಂತಂದ್ರೆ local agents commission has mentioned in Indian rupees. Local agents commission ಯಾಕೆ ಲಾಸ್ಟ್ ಆಡ್ ಮಾಡ್ತೀವಿ ಅಂತಂದ್ರೆ ಅದು ಇಂಡಿಯನ್ ರೂಪೀಸ್ ಅಲ್ಲಿ ಮೊದಲು ಆಡ್ ಮಾಡಬಹುದು, ಡಾಲರ್ಸ್ ಕನ್ವರ್ಟ್ ಮಾಡಿ, ಬಟ್ ನೋ ಪ್ರಾಬ್ಲಮ್, ಇದಕ್ಕೇನೋ ಒಂಥರ ರೂಲ್ಸ್ ಏನೂ ಇಲ್ಲ. therefore what is the amount which is given here? 5,800 ಅನ್ನು ನೀವು ಇಲ್ಲಿ ಆಡ್ ಮಾಡ್ಕೊಳ್ಳಿ. therefore ಇದನ್ನ ಟೋಟಲ್ ಮಾಡಿ ನೀವು ಸಮ್ ಅಪ್ ಮಾಡ್ತೀನಿ. ನೀವು ಟೋಟಲ್ 5,800 ಆಡ್ ಮಾಡಿದ್ರೆ ನಿಮಗೆ 5,000 ಆಡ್ ಮಾಡಿ ಬ್ಯಾಲೆನ್ಸ್ ಎಷ್ಟು ಬರ್ತದೆ ತಗೊಳ್ಬೇಕಾಗುತ್ತೆ. ಟೋಟಲ್ 20,20,600 ಅದನ್ನು ನಾವಿಲ್ಲಿ ಬ್ಯಾಲೆನ್ಸ್ ಟೋಟಲ್ ಮಾಡಿದ್ರೆ we are going to get 20,20,600. 5,800 ಗೆ ನಾವೆಲ್ಲ ಆಡ್ ಮಾಡ್ಕೋಬೇಕು. 20,26,000 what we are going to get? 20,26,400 is assessable value in Indian rupees. Assessable value in Indian rupees ನಮಗೆ ಎಷ್ಟು ಬರುತ್ತೆ? 20,26,400. This is what I just wanted to tell you. ಇದು ನಮಗೆ ಇಂಪಾರ್ಟೆಂಟ್ ಅಂತ ನೋಡಿ. 20,26,400 is the amount which is very important for your answer. So ನಮಗೆ ಈಗ ಬಂತು ಆನ್ಸರ್. ದೆನ್ ಅದನ್ನ ನೀವು ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು. 20,26,700 assessable value in Indian currency. ಇದಕ್ಕೆ ನಾವೇನಂತ ಹೇಳ್ತೀವಿ? assessable value in Indian rupees ಅಂತ ನಾವು ಹೇಳ್ತೀವಿ. So this is meant for 6 marks problem. ಇಷ್ಟು ನೀವು ಮಾಡಿದ್ರೆ ನಿಮಗೆ 6 marks 100% ಬರುತ್ತೆ ಅಂತ ನಾನು ಹೇಳ್ತೀನಿ. So students, in this class I have started out with explanation. Directly FOB ಕೊಟ್ಟಿರ್ತಾನೆ, you take as it is and then add transport insurance, sea freight insurance, packing charges, design and development charges. ಯಾವ್ದನ್ನ ಆರ್ಡರ್ ಇರ್ಬೋದು ಇಲ್ಲಿ ಅದೇ ಆರ್ಡರ್ ಆಡ್ ಮಾಡಬೇಕು ಅಂತ ಏನಿಲ್ಲ. ಇದನ್ನ ನಾವು ಆಡ್ ಮಾಡಿದ್ರೆ ಲಾಸ್ಟ್ ನಾವು ಇಂಡಿಯನ್ ಏಜೆಂಟ್ಸ್ ಲೋಕಲ್ ಕಮಿಷನ್ ಇರುತ್ತೆ. ಆ ಕಮಿಷನ್ ಅನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ಆಡ್ ಮಾಡ್ತೀವಿ ಇಲ್ಲಿ. ಸೊ 5,800 ಈ ಟೋಟಲ್ ಮಾಡಿದ್ರೆ 20,26,400. ಇದಕ್ಕೆ ನಾವು ಏನಂತೀವಿ? ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ನಾವು ಏನ್ ಮಾಡ್ತೀವಿ? ಟ್ಯಾಕ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ today's class. Okay, sorry, one more problem I'm going to work out now. This is problem number 1 ಆಯ್ತು. Next I'm moving on to second problem. ಎರಡನೇ ಪ್ರಾಬ್ಲಮ್ ನಾನು ನಿಮಗೆ ಹೋಗ್ತಾ ಇದ್ದೀನಿ. ಇದು ಕೂಡ ತುಂಬಾ ಈಸಿ ಇದೆ. Let me work out this, then practice. First I'm going to solution. Computation of
accessible value. Okay, first let me explain this problem. Sparkle Limited has imported certain goods from Germany through Mumbai port at a cost of 1,75,000 FOB euro. But FOB value direct agona ಕೊಟ್ಬಿಟ್ಟಿದ್ದಾನೆ ಹಿಂದಿನ ಪ್ರಾಬ್ಲಮ್ ತರಾನೇ ಡೈರೆಕ್ಟ್ಲಿ ಯು ಟೇಕ್ ದಟ್ FOB ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ ಇಲ್ಲಿ 1,75,000 ಅಂತ ನೀವು ತಗೊಳ್ಬಹುದು. ನೆಕ್ಸ್ಟ್ ದ ಅದರ್ ಡೀಟೇಲ್ಸ್ ಆರ್ ಆಸ್ ಫಾಲೋಸ್. ಇದರಲ್ಲಿ ಏನೇನು ತಗೊಳ್ಬೇಕಂತಂದ್ರೆ ನೋಡಿ, ಫಸ್ಟ್ ಇಲ್ಲಿ ಏನ್ ಮಾಡಿದಾನೆ ನೋಡಿ, ಏರ್ ಫ್ರೈಟ್ ಕೊಟ್ಬಿಟ್ಟಿದ್ದಾನೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಏರ್ ಫ್ರೈಟ್ ಅಂತ ಹೇಳಿದ್ದಾನೆ. ಯಾವಾಗ ಏರ್ ಫ್ರೈಟ್ ಅಂತ ಹೇಳ್ತಾನೆ ಅವಾಗ ನಾವು 20% ಆಫ್ FOB ಆರ್ ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ವಿಚ್ ಎವರ್ ಇಸ್ ಲೋಯರ್. ಸೊ 20% ಆಫ್ FOB ಅಥವಾ ಆಕ್ಚುಯಲ್ ಕಾಸ್ಟ್ 20,000 ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಆ ಒಂದು ಟ್ರಾನ್ಸ್ಪೋರ್ಟ್ ಅನ್ನು ನಾವಿಲ್ಲಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್ ನಾವು ತಗೊಳ್ಬೇಕು. ನೆಕ್ಸ್ಟ್ ಇನ್ಶೂರೆನ್ಸ್ ನಾವೇನ್ ಮಾಡ್ತೀವಿ, ಅವನ ಕೊಟ್ಬಿಟ್ಟಿದ್ದಾನೆ ಇನ್ಶೂರೆನ್ಸ್ ವಿ ಹ್ಯಾವ್ ಟು ಟೇಕ್. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಅದು ಕೂಡ ನಾವು ತಗೊಳ್ಬೇಕಾಗುತ್ತೆ. ಆಮೇಲೆ ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಳ್ಬಾರ್ದು. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದಟ್ ನಮ್ಗೆ ಅಪ್ರೋಪ್ರಿಯೇಟ್ ಅಥವಾ ಕರೆಕ್ಟ್ ಅಥಾರಿಟಿ ಯಾರಪ್ಪ ಅಂತಂದ್ರೆ ರೇಟ್ ಅನೌನ್ಸ್ಡ್ ಬೈ ಆರ್ ನೋಟಿಫೈಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಇದನ್ನ ನಾವು ತಗೊಳ್ಬೇಕಾಗತ್ತೆ. ಯಾವ್ದು ತಗೋಬೇಕಿಲ್ಲ, ದಿಸ್ ಒನ್ ವಿ ಹ್ಯಾವ್ ಟು ಟೇಕ್. ಇದು ತಗೊಳ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ 78.40 ಅದು ನಮ್ಮ ಒಂದು ಎಲಿಜಿಬಲ್ ಕನ್ವರ್ಷನ್ ರೇಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಪ್ರಾಬ್ಲಮ್ಸ್. ನಾವು ಐ ಆಮ್ ಗೋಯಿಂಗ್ ಟು ವರ್ಕ್ಔಟ್ ದಿಸ್ ಪ್ರಾಬ್ಲಮ್. ನಾವು ಪ್ರಾಬ್ಲಮ್ ಅನ್ನ ವರ್ಕ್ಔಟ್ ಮಾಡ್ತೀನಿ. ನಾನು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಐ ಆಮ್ ಜಸ್ಟ್ ಡಿಲೀಟ್ ದಿಸ್ ಒನ್. ಸೊ ಅಗೇನ್ ಸೊಲ್ಯೂಷನ್ ವಿ ಹ್ಯಾವ್ okay, fine. We want to work out here. Same computation of accessible value ತಗೊಳ್ಬೇಕು ನಾವು. So particulars column and then value in foreign currency, ತಗೊಳ್ಳಿ ಇಲ್ಲಿ. So next value in INR, Indian rupees value. You take one more column here. And then so you can ಬೇಕಂದ್ರೆ ಒಂದು ಟೇಬಲ್ ಹಾಕೊಳ್ಳಿ ನೀವು. So draw the table like this. So the table according to again. So you have some clarity here. Yes, table ಆಯ್ತು. Then you take as it is. Sparkle Limited imported certain goods from Germany through Mumbai port at a cost of 175,000 euro. FOB ನಲ್ಲಿ ಕೊಟ್ಟಿದ್ದಾನೆ ಡೈರೆಕ್ಟ್. You take as it is FOB. Freight on board. What is the amount he has given? ಅವನು ಯೂರೋ ಫಾರಿನ್ ಕರೆನ್ಸಿ ಅಂತ ಹೇಳಿದಾನೆ. ಜರ್ಮನಿಯಿಂದ ಅವನು ಇಂಪೋರ್ಟ್ ಮಾಡ್ತಾ ಇದ್ದಾನೆ. Therefore 1,75,000 ನಾವಿಲ್ಲಿ ತಗೊಳ್ತೀವಿ. ಎಕ್ಸ್ಕ್ಯೂಸ್ ಮೀ, ಈ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಎರಡು ವರ್ಕೌಟ್ ಮಾಡಿಸ್ತಾರ. ನೀವು 2014 ಮತ್ತೆ 2015 ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಕೇಳಿದ್ದು. ಆಡ್ ಕೆಲವೊಂದು ಐಟಮ್ಸ್ ಇದೆ, ಅದನ್ನು ನಾವಿಲ್ಲಿ ಆಡ್ ಮಾಡ್ಕೋಬೇಕಾಗತ್ತೆ. ನಾನು ಹೇಳ್ತೀನಿ ಒನ್ ಬೈ ಒನ್. ಪಾಯಿಂಟ್ ನಂಬರ್ ಒನ್ ನೋಡಿ, ಏರ್ ಫ್ರೈಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಏರ್ ಫ್ರೈಟ್ ಮಾಡ್ಕೊಳ್ಳೋದು ಸ್ವಲ್ಪ ನಾನು ಹುಷಾರಾಗಿ ಮಾಡಿ ಅಂತ ನಾನು ಹೇಳ್ತೇನೆ ನಿಮಗೆ.
ಏರ್ ಫ್ರೈಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಯಾಕಪ್ಪ ಅಂತಂದ್ರೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು. ಏರ್ ಫ್ರೈಟ್ ಅದರಲ್ಲಿ ಯಾವ್ದು ಕಂಪೇರ್ ಮಾಡ್ಕೊಳ್ಬೇಕು, 20% ಆಫ್ ಎಫ್ ಒ ಬಿ, 20% ಆಫ್ ಎಫ್ ಒ ಬಿ. ಎಫ್ ಒ ಬಿ ಅವನೇ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ನಾನು ಏನ್ ಮಾಡ್ತೀನಿ ಇಲ್ಲಿ 1,75,000 ಇಂಟು 20% ತಗೊಳ್ತೀನಿ. ಹಾಗಾಗಿ 1,25,000 ಆರ್. ನೆಕ್ಸ್ಟ್ ಓವರ್ ಆರ್ actual amount B. Actual freight ಎಷ್ಟು ಕೊಟ್ಟಿದ್ದಾನೆ ಅದನ್ನು ನಾವು ತಗೊಳ್ಬೇಕಾಗುತ್ತೆ. Actual freight ಅವನ ಎಷ್ಟು ಮಾಡ್ಕೊಟ್ಟಿದ್ದಾನೆ, ನಾನು ಆಲ್ರೆಡಿ has given is 20,000 euro ಅಂತ ಹೇಳ್ತೇನೆ. therefore ನಾವೇನ್ ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ಇಲ್ಲಿ ಹಾಕೊಳ್ತೀನಿ 1,75,000 ಅಂತ. ಸೊ 35,000 ಬರುತ್ತೆ ಇಲ್ಲಿ. 35,000 euros. ಇದು ಬಂದ್ಬಿಟ್ಟು 20,000 euros ಬರುತ್ತೆ. ಇದರಲ್ಲಿ ವಿಚ್ ಎವರ್ ಇಸ್ ಲೋಯರ್ ಅಂತ ಹೇಳ್ತಾನೆ. ಇಲ್ಲಿ ನಾನು ಬ್ರಾಕೆಟ್ ಅಲ್ಲಿ ಹಾಕ್ತೀನಿ. ಇಲ್ಲಿ ವಿಚ್ ಎವರ್ ಇಸ್ ಲೋಯರ್, ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ. ಸೊ 20,000 ಎರಡರಲ್ಲಿ, ಸೊ 35,000 ಅಥವಾ 20,000 ಎರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ನಾವು ಹೇಳ್ತೀವಿ ಫ್ರೈಟ್ ಚಾರ್ಜಸ್ ಅಂತ ನಾವು ಕರಿತೀವಿ. therefore 20,000 ಇದನ್ನ ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ. ಏರ್ ಫ್ರೈಟ್ ಇಸ್ 20,000. ಏರ್ ಫ್ರೈಟ್ ಮುಗಿದು ದ ನೆಕ್ಸ್ಟ್ ಒನ್ ನಂಬರ್ 2. ಸೆಕೆಂಡ್ ಏನ್ ಮಾಡಿದ ನಮಗೆ ಪಾರ್ಟ್ ನಂಬರ್ 2 ಪ್ಯಾಕಿಂಗ್ ಚಾರ್ಜಸ್ ಅಂತ ಹೇಳಿದ್ದಾನೆ. ಸೊ ಯಾವುದೇ ಆರ್ಡರ್ ಇರ್ಬೋದು, ಇನ್ಶೂರೆನ್ಸ್ ಪ್ಯಾಕಿಂಗ್ ಚಾರ್ಜಸ್ ಮೊದಲು ಬರ್ಬೇಕಂತ ಏನು ಇಲ್ಲ. ಈ ತರ ಕೊಟ್ಟಿದ್ರೆ ಪ್ಯಾಕಿಂಗ್ ಚಾರ್ಜಸ್ ಯು ಟೇಕ್ ಆಸ್ ಇಟ್ ಈಸ್. what is the amount of packing charges which is mentioned here? 2,000 euro. then you take as it is 2,000 euro. next number 3 ಏನು ಹೇಳಿದ ನಾನು, ಇನ್ಶೂರೆನ್ಸ್ ಅಂತ ಹೇಳಿದ್ದಾನೆ. ಇನ್ಶೂರೆನ್ಸ್ ಅಕಸ್ಮಾತ್ ಅವ್ನು ಹೇಳಿಲ್ಲ ಅಂತಂದ್ರೆ 1.125% ಆಫ್ ಎಫ್ ಒ ಬಿ ತಗೋಬೇಕಾಗಿತ್ತು. ಇನ್ಶೂರೆನ್ಸ್ ಅವನ್ನ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಯು ಟೇಕ್ ಆಸ್ ಇಟ್ ಇಸ್. what is the amount of insurance? Insurance, how much we have here? So it is given as 1,000 euros. You take as it is. Next, the fourth one, design and development charges. Design and development charges. ಕೊಟ್ಟಿದ್ದ ನಾವು ತಗೊಳ್ಳಿ ಅದೇ ರೀತಿ 8,000 euros ಅಲ್ಲಿ ಕೊಟ್ಟಿದ್ದಾನೆ. ಫಾರಿನ್ ಕರೆನ್ಸಿ ಕೊಟ್ಟಿದ್ದಾನೆ ಅಷ್ಟೇ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಆಮೇಲೆ 5 ನಂಬರ್ 5 ಅಂತ ಹೇಳ್ತೀನಿ. ಇಲ್ಲಿ ಕಲಮ್ಸ್ ಆಗಿಲ್ಲ, ನೋ ಪ್ರಾಬ್ಲಮ್. ನಂಬರ್ 5 ಎಸ್ ಅಷ್ಟೇ, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಇದೆ. ಫೈನ್. ಸೊ ಸ್ಟೂಡೆಂಟ್ಸ್ ಆಸ್ಕಿಂಗ್ ಯು ಟು ಡೂ ದ ಟೋಟಲ್. ಸಮ್ ಅಪ್ ಮಾಡ್ತೀನಿ ನಾನು ಇಲ್ಲಿ. ದೆನ್ ವಿ ಹ್ಯಾವ್ ಗಾಟ್ ದ ಟೋಟಲ್ ಹಿಯರ್. Okay, fine. Total ಬರ್ತಾ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ಇದು ಕೊಟ್ಟಿದ್ದ ಇದು ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಹಾಗಾಗಿ ನೀವು ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊಲ್ಯೂಷನ್ ಮಾಡಿದ್ರೆ ಸರಿಯಾಗಿ ಆಗ್ತದೆ. ನೋ ಪ್ರಾಬ್ಲಮ್. ಡೂ ಇಟ್.
ಹಿಂದಿನ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ಕೆಲವೊಂದು ಸ್ಟೂಡೆಂಟ್ಸ್ ವರ್ಕೌಟ್ ಮಾಡಿದ್ದಾರೆ, ಕೆಲವೊಂದು ಮಾಡಿಲ್ಲ. ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಿದ್ರೆ ನಮ್ಗೆ ಇದು ಹೆಲ್ಪ್ ಆಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ ನೀವು. ಸೊ ಇದನ್ನೆಲ್ಲ ನಾವು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಅಸೆಸಬಲ್ ವ್ಯಾಲ್ಯೂ ಬರುತ್ತೆ. ಅಸೆಸಬಲ್ ವ್ಯಾಲ್ಯೂ ಹೌ ಮಚ್? 2,06,000 ನಮ್ಗೆ ಬಂತಿದೆ. therefore 2,06,000 ಇಂಡಿಯನ್ ಕರೆನ್ಸಿ ಅಂತ ನಾವಿಲ್ಲಿ ನೆಕ್ಸ್ಟ್ ಅಲ್ಲಿ ಹೇಳಬೇಕು. ದಿಸ್ ಇಸ್ ಕಾಲ್ಡ್ as what? ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ. CIF ಅಂತ ನಾವಿಲ್ಲಿ ಹೇಳ್ತೀವಿ, ಅಥವಾ ಅಸೆಸಬಲ್ ವ್ಯಾಲ್ಯೂ ಅಂತ ನಾವಿಲ್ಲಿ ಹೇಳ್ತೀವಿ. ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ಆಮೇಲೆ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಕಮಿಷನ್ ಬೇರೆ ಏನು ಕೊಟ್ಟಿಲ್ಲ ಪ್ರಾಬ್ಲಮ್ ನಲ್ಲಿ. therefore we are going to consider yes. ಸೊ ಕರೆನ್ಸಿ ಬಂದಿದೆ ನಮಗೆ. ದ ನೆಕ್ಸ್ಟ್ ಒನ್ ಆಮೇಲೆ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ INR. ಸೊ ಇದು ವೆರಿ ಸಿಂಪಲ್. ಅಸೆಸಬಲ್ value into exchange rate declared by CBE. CBEC ಎಷ್ಟು ಹೇಳುತ್ತೆ ಅದನ್ನು ನಾವು ತಗೊಳ್ಬೇಕು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಇಲ್ಲಿ ನೋಡಿ, 2,06,000 into what is the rate declared? ಎಷ್ಟು ರೇಟ್ ಡಿಕ್ಲೇರ್ ಮಾಡೋದು? 78.40 into 78.40. ಸೊ ದಿಸ್ ಇಸ್ ನಮಗೆ ಈ ರೇಟ್. ಇದನ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ರುಪೀಸ್ ಬರುತ್ತೆ. ಓಕೆ, therefore equals to, I am applying this formula ಅಪ್ಲೈ ಮಾಡ್ತಾ ಇದ್ದೀನಿ, into value equals to multiplied by 78.4, then we'll get the value 2,06,000 into 78.4. so ನಮಗೆ ವ್ಯಾಲ್ಯೂ ಬರುತ್ತೆ. that value is called as assessable value in Indian currency. 2,06,000 into 78.4 ಬರುತ್ತೆ. so 1 crore, 61 lakh, 50,400. so this is the assessable value in Indian currency ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದಕ್ಕೆ ನಾವೇನು ಅನ್ಸುತ್ತೀವಿ? ಅಸೆಸಬಲ್ ವ್ಯಾಲ್ಯೂ ಇನ್ INR ಅಂತ ನಾವು ಹೇಳ್ತೀವಿ. ಇಷ್ಟು ಸ್ಟೂಡೆಂಟ್ಸ್ ಇಷ್ಟು ನೀವು ನೋಡ್ಕೊಳ್ಬೇಕಾಗುತ್ತೆ. ಫಾರ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ ಎಸೆನ್ಷಿಯಲ್. ಸೊ ನೀವು ಯಾವ್ದನ್ನ ಡೌಟ್ಸ್ ಇದ್ದ ದಯವಿಟ್ಟು ನೀವು ಕೇಳ್ಬೋದು. ಸೊ ಇವತ್ತಿನ 2 ಪ್ರಾಬ್ಲಮ್ಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರೆ, ಫಸ್ಟ್ ನೋಡ್ಕೊಳ್ಬೇಕು ಬೇರೆ ಬೇರೆ ಐಟಮ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೇನೆ ಅಂತ. ಆಮೇಲೆ ನಾವೇನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಕ್ಲಾರಿಫಿಕೇಶನ್ಸ್, ಎನಿ ಕೈಂಡ್ ಆಫ್ ಡೌಟ್ಸ್, ಯು ಫೀಲ್ ಫ್ರೀ ಟು ಆಸ್ಕ್ ಹಿಯರ್. ಡೆಫಿನೆಟ್ಲಿ ಐ ವಿಲ್ ಬಿ ಹಿಯರ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್. So you can draw the columns still here and see that your answers should be legible.
ಸೊ ದಿಸ್ ಇಸ್ ದ ಪ್ರಾಬ್ಲಮ್ಸ್. ಸೊ ವಿದ್ಯಾರ್ಥಿಗಳ ಈ ಒಂದು 2 ಸೆಷನ್ ಅಲ್ಲಿ ಸೊ 2014 ಮತ್ತೆ 2015 ಕ್ವಶನ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದೇನೆ. ಇದನ್ನ ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಯಾವ್ದನ್ನ ಡೌಟ್ಸ್ ಬಂದ್ರೆ ನೀವು ಫೋನ್ ಮಾಡಿ ನಾನು ಕೇಳಬೇಕು. ಸೊ ABC ಲಿಮಿಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2014 ಕೇಳಿದ್ದಾಯ್ತು 6 ಮಾರ್ಕ್ಸ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಾಬ್ಲಮ್ ಕೇಳಿದ್ದೆ. ಈ ಪ್ರಾಬ್ಲಮ್ ನಲ್ಲಿ ಏರ್ ಫೈಟ್ ಕೊಟ್ಟಿದ್ದಾನೆ. ಏರ್ ಫೈಟ್ ಕೊಟ್ಟಿದ್ರೆ 20% ಆಫ್ FOB ಕೊಟ್ಟಿರ್ಬೇಕು, ವಿಚ್ ಎವರ್ ಲೋಯರ್. ಸೊ 20% ಆಫ್ 175 35,000 ಆಕ್ಚುಯಲ್ ಫೈಟ್ ಇದ್ರೆ ಕಡಿಮೆ ಯಾವ್ದಿರುತ್ತೆ ಅದನ್ನ ನಾವು ತಗೊಳ್ತೀವಿ, ಅದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಮೇಲೆ. ಸೊ ನೆಕ್ಸ್ಟ್ ಆಮೇಲೆ ಮಾಮೂಲಿ ಆಕ್ಚುಯಲ್ ಫ್ರೈಟು, ಪ್ಯಾಕಿಂಗ್ ಚಾರ್ಜಸ್, ಇನ್ಶೂರೆನ್ಸ್ ಕೊಟ್ಟಿದ್ದಾನೆ. ಅಕಸ್ಮಾತ್ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ 1.125% ಆಫ್ FOB ತಗೊಳ್ಬೇಕಾಗಿತ್ತು, ಬಟ್ ಆಲ್ರೆಡಿ ಇನ್ನು ಕೊಟ್ಟಿದ್ದಾನೆ, ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. CIF ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಮತ್ತೆ ಅಸೆಸಬಲ್ ವ್ಯಾಲ್ಯೂ ಇನ್ ಇಂಡಿಯನ್ ಕರೆನ್ಸಿ ನಲ್ಲಿ ಕನ್ವರ್ಟ್ ಮಾಡೋದು ನಮ್ಗೆಲ್ಲರಿಗೂ ಗೊತ್ತು. ಅಸೆಸಬಲ್ ವ್ಯಾಲ್ಯೂ ಇನ್ ಫಾರಿನ್ ಕರೆನ್ಸಿ ಇಂಟು ರೇಟ್ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಫೈನಲಿ 2,06,000 is value in assessable value in euros currency. Indian currency convert ಮಾಡಿದ್ರೆ we found 1,61,400,000 ಬಂತು ಅಂತ ಹೇಳ್ತೀವಿ. ಸೊ ಇಷ್ಟು ಪ್ರಾಬ್ಲಮ್ ಆಯ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ increasing the videos. If you have any clarifications, definitely you feel free to ask me. Thank you.